ಬರವಣಿಗೆ ಒಳಗೆ ಯಾರು ಏನು ಅನ್ಕೊಂಬಂದಿರ್ತಾರೋ ಅವ್ರ ಮನ್ಸಲ್ಲಿ ಅನ್ಕೊಂಬಂದಿರೋದನ್ನೇ ತಾಯಿ ಸತ್ಯವಾಗಿ ಅವ್ರ ಕಣ್ಣು ಮುಂದೆ ಬರ್ದು ತೋರಿಸಿದಾಳೆ. ಅರ್ಥ ಆಯ್ತಾ? ಇವಾಗ ಸುಮಾರು ಉದಾಹರಣೆಗಳು ಇದಾವೆ. ಅವ್ರು ಏನ್ ಪರೀಕ್ಷೆ ಮಾಡಕ್ಕೆ ಸುಮಾರು ಜನ ಬಂದಿರ್ತಾರೆ. ಆ ಪರೀಕ್ಷೆಯಲ್ಲಿ ಅಮ್ಮ ಗೆದ್ದಿದ್ದಾಳೆ. ಕೆಲವೊಂದು ಮಕ್ಕಳಿಲ್ದಿದ್ದವ್ರು ಬರ್ತಾರೆ. ಕೆಲವರು ಮದುವೆ ಆಗ್ದಲೇ ಇರೋರು ಬಂದಿದ್ದಾರೆ. ಕೆಲವೊಂದು ಭೂಮಿ ವ್ಯಾಪಾರ ಆಗ್ಲಿಲ್ಲ, ಅವು ಇವು ತೊಂದರೆ ಇದಾವೆ ಅಂತ ಬಂದಿದ್ದಾರೆ. ಕೆಲವೊಂದು ಗಾಳಿ ಅಂಥವು ಇಂಥವು ಇರ್ತಾವಲ್ವ, ಎಲ್ಲ ಕಷ್ಟಕ್ಕೂ ಬಂದಿದ್ದಾರೆ. ಅದನ್ನೆಲ್ಲ ಪರಿಹಾರ ಮಾಡಿಕೊಟ್ಟಿದ್ದಾಳೆ ಅಮ್ಮ. 100% ಪರಿಹಾರ ಆಗಿದೆ. ಇಲ್ಲಿ ತಾಯಿ ಚಾಮುಂಡೇಶ್ವರಿ, ಚೌಡೇಶ್ವರಿ ಇಬ್ರು ಇದ್ದಾರೆ. ಅವ್ರು ಯಾವ ಕಷ್ಟಗಳೇ ಆಗಲಿ ಬರಲಿ, ತಾಯಿ ತಾಯಿ ತುಂಬ ಪವರ್ಫುಲ್ ಆಗಿದ್ದಾಳೆ. ಅಂದ್ಕೊಂಡಿರೋವಂಥ ಕೆಲಸ 100% ನಡೆಸ್ಕೊಡ್ತಾಳೆ. ಒಂದು ಸತಿ ಈ ಕ್ಷೇತ್ರಕ್ಕೆ ಬಂದು ನೋಡಿ, ನಿಮ್ಮ ಕಷ್ಟ ಏನು ಅನ್ನೋದ ತಾಯಿ ಒಡ್ಕೊಂತಾಳೆ. ಎಲ್ಲೆಲ್ಲೋ ಕುಂತು ಟೈಮ್ ಪಾಸ್ ಮಾಡ್ತೀರಾ, ಬಂದೊಂದು ಸತಿ ತಾಯಿ ದರ್ಶನ ಮಾಡ್ಕೊಂಡು ಹೋಗೋದ್ರಲ್ಲೇನು ತಪ್ಪಿಲ್ಲ ಅಲ್ವಾ? ಶ್ರೀ ಚಾಮುಂಡೇಶ್ವರಿ ಚೌಡೇಶ್ವರಿ ಶಕ್ತಿಪೀಠ ಅಂತ ತುಮಕೂರು ಡಿಸ್ಟಿಕ್ ಕುಣಿಗಲ್. ಕುಣಿಗಲ್ ಈಗ ಸದ್ಯದಲ್ಲಿ ಕಟ್ಟಡ ನಡೀತಾ ಇದೆ ದೇವಸ್ಥಾನದ್ದು. ಹಂಗಾಗಿ ಈಗ ಮನೇಲೇ ಪೂಜೆ ಮಾಡ್ಕೊಂಡಿದ್ದೀವಿ. ಫೆಬ್ರವರಿಗೆ ಓಪನ್ ಇದೆ ದೇವಸ್ಥಾನ. ಇದು ಕುಣಿಗಲ್ ಹೌಸಿಂಗ್ ಬೋರ್ಡ್ ಅಂತ ಹೇಳ್ತೀನಿ. ಹೌಸಿಂಗ್ ಬೋರ್ಡ್ ಹತ್ರ ಬರುತ್ತೆ. ಸೋಮವಾರ ಒಂದು ದಿವಸ ಬಿಟ್ಟು ಪ್ರತಿದಿನ ಇರುತ್ತೆ. ಬೆಳಗ್ಗೆ 10:30 ಸಂಜೆ 4 ಗಂಟೆವರೆಗೂ ತಾಯಿ ಬರವಣಿಗೆ ಇರುತ್ತೆ. ಅಮಾವಾಸ್ಯೆ ಪೌರ್ಣಮಿ ಒಳಗೆ ವಿಶೇಷವಾದ ಪೂಜೆ ಇರುತ್ತೆ. ಪೌರ್ಣಮಿ ಒಳಗೆ ತಾಯಿ ಹೊಳೆಯಿಂದ ಬರ್ತಾಳೆ. ಅವತ್ತು ಪೂರ್ತಿಯಾಗಿ ಶಕ್ತಿ ಇರುತ್ತೆ ಅಮ್ಮನಲ್ಲಿ. ಏನೇ ಕೇಳಿದ್ರು ಕೆಲಸಗಳು ಎಂಥ ಕಠಿಣವಾಗಿದ್ರು ಆ ಟೈಮಲ್ಲಿ ಕೆಲಸ ಗೆದ್ದು ಕೊಡ್ತಾಳೆ ಅಮ್ಮ.